ಇತ್ತೀಚಿನ ದಿನಗಳಲ್ಲಿ ತುಷ್ಟೀಕರಣದ ರಾಜಕಾರಣ ಮಿತಿ ಮೀರ್ತಾ ಇದೆ ಅನ್ನುವ ಆರೋಪಗಳು ಕೇಳಿಬರ್ತಾ ಇತ್ತು. ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ವಕ್ಫ್ ವಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೀಗ ಸರ್ಕಾರಿ ಕಾಮಗಾರಿಯಲ್ಲೂ ಕೂಡ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರ ಮುನ್ನೆಲೆಗೆ ಬಂದಿದೆ. ಮುಸ್ಲಿಮರಿಗೆ 4% ಮೀಸಲಾತಿಗೆ ಪ್ರಸ್ತಾವನೆಯನ್ನ ಸಲ್ಲಿಸುವ ವಿಚಾರ ಮುನ್ನಡೆ ಬಂದಿದೆ. ಆದರೆ ಯಾವುದೇ ಮೀಸಲಾತಿಯ ಬೇಡಿಕೆಗಳು ಸರ್ಕಾರದ ಮುಂದಿಲ್ಲ, ಪ್ರಸ್ತಾವನೆ ಇಲ್ಲ. ಬೇಡಿಕೆ ಇದೆ, ಆದರೆ ಸರ್ಕಾರದ ಮುಂದೆ ಅಂಥದ್ದು ಯಾವುದೇ ಪ್ರಸ್ತಾವನೆ ಇಲ್ಲ. ಮೀಸಲಾತಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ ನಿಯೋಗದಿಂದ, ಆದರೆ ಪ್ರಸ್ತಾವನೆ ಬಂದಿಲ್ಲ ಅಂತ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಚುನಾವಣೆಯ ಹೊತ್ತಿನಲ್ಲಿ ನಾಳೆ ಚುನಾವಣೆ ಇಟ್ಕೊಂಡು ಇವತ್ತು ಮುಸ್ಲಿಂ ಮೀಸಲಾತಿ, ಅದು ಕಾಮಗಾರಿಗಳಲ್ಲಿ, ಸರ್ಕಾರಿ ಕಾಮಗಾರಿಗಳಲ್ಲಿ ಗುತ್ತಿಗೆ ಕೊಡೋ ವಿಚಾರದಲ್ಲಿ ಗುತ್ತಿಗೆ ತಗೊಳ್ಳೋರು 4% ಮುಸ್ಲಿಮರಿಗೆ ಗುತ್ತಿಗೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಸ್ತಾವನೆಯನ್ನು ಕೊಡಲಾಗಿತ್ತು ಅನ್ನೋದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಮುಸ್ಲಿಮರಿಗೆ 4% ಮೀಸಲಾತಿ ಇಡಬೇಕು ಅಂದರೆ 100 ಜನ ಏನಾದರೂ ಗುತ್ತಿಗೆ ಪಡಿತಾ ಇದ್ರೆ, ಸರ್ಕಾರಿ ಗುತ್ತಿಗೆ ಪಡಿತಾ ಇದ್ರೆ ಅದರಲ್ಲಿ 4 ಜನ ಮುಸ್ಲಿಮರೇ ಇರಬೇಕು, ಮುಸ್ಲಿಮರು 4 ಜನ ಇರಬೇಕು, ಉಳಿದಂಥ 96 ಜನ ಬೇರೆ ಯಾರು ಬೇಕಾದರೂ ಇರಲಿ ಅನ್ನೋ ರೀತಿಯಲ್ಲಿ ಒಂದು ಬೇಡಿಕೆ ಅಂತೂ ಇತ್ತು ಅಂತ ಹೇಳಲಾಗಿತ್ತು. ಆದರೆ ಸರ್ಕಾರ ಈಗ ಸ್ಪಷ್ಟನೆ ಕೊಡ್ತಿದೆ, ಬೇಡಿಕೆ ಬಂದಿದೆ. ನಿಯೋಗ ಆ ರೀತಿಯ ಬೇಡಿಕೆಯನ್ನು, ಅಂದರೆ ಮೀಸಲಾತಿಗೆ ಒಂದು ಪತ್ರ ಬರೆದು ಬೇಡಿಕೆ ಇಟ್ಟಿದ್ದಾರೆ, ಆದರೆ ಅದನ್ನು ಜಾರಿ ಮಾಡುವ ಅಥವಾ ಅದಕ್ಕೆ ಅವಕಾಶ ಕೊಡುವ ಯಾವುದೇ ಪ್ರಸ್ತಾವನೆಗಳು ಸರ್ಕಾರದ ಮುಂದಿಲ್ಲ ಅನ್ನೋದನ್ನು ಸರ್ಕಾರ ಈಗ ಸ್ಪಷ್ಟ ಮಾಡಿದೆ. ಆದರೆ ಚುನಾವಣೆ ಹೊತ್ತಿನಲ್ಲಿ ತುಷ್ಟೀಕರಣ ಎಲ್ಲಿವರೆಗೆ ಹೋಗ್ಬೋದು, ಎಷ್ಟು ತುಷ್ಟೀಕರಣ ಮಾಡಬಹುದು, ಒಂದು ಸಮುದಾಯವನ್ನು ಇಷ್ಟು ಓಲೈಸೋದ್ರ ಹಿಂದಿನ ರಾಜಕೀಯ ಉದ್ದೇಶಗಳು ಏನೇನು ಅನ್ನುವ ಹಲವು ಪ್ರಶ್ನೆಗಳು ಮತ್ತು ಬೇರೆ ಬೇರೆ ಪಕ್ಷಗಳಿಗೆ, ವಿಪಕ್ಷಗಳಿಗೆ ಒಂದು ಪ್ರಬಲವಾದ ಅಸ್ತ್ರ ಈ ಚುನಾವಣೆಯ ಹೊತ್ತಿನಲ್ಲಿ ಸಿಕ್ಕಿದೆ. ಅಂಥ ಒಂದು ನಡೆಗೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನುವ ಅನುಮಾನ ಅಂತೂ ಎದ್ದು ಬಂದಿದೆ. ಒಂದು ಲೆಟರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಾದ್ಯಂತ ಓಡಾಡ್ತಾ ಇದೆ. ಆ ಲೆಟರ್ನಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಸರ್ಕಾರಿ ಕಾಮಗಾರಿಗಳಲ್ಲಿ ಕೊಡಬೇಕು ಅನ್ನುವ ಮನವಿ ಇದೆ. ಅದಕ್ಕೆ ಸರ್ಕಾರದ ನಿರ್ಧಾರ ಏನು, ಆ ಪ್ರಸ್ತಾವನೆಯನ್ನು ಸರ್ಕಾರ ಒಪ್ಕೊಳ್ತಾ ಇದೆಯಾ ಅನ್ನುವ ಎಲ್ಲ ಅನುಮಾನಗಳ ನಡುವೆ ಸಿದ್ದರಾಮಯ್ಯನವರ ಸಹಿ ಇರುವಂಥ ಲೆಟರ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಆದರೆ ಸರ್ಕಾರ ಹೇಳ್ತಾ ಇದೆ ಯಾವುದೇ ಪ್ರಸ್ತಾವನೆ ಇಲ್ಲ, ಮೀಸಲಾತಿಗೆ ಪತ್ರ ಬರೆದು ಮನವಿ ಮಾಡ್ಕೊಂಡಿರೋದು ನಿಜ, ಒಂದು ನಿಯೋಗದಿಂದ ಮನವಿ ಬಂದಿದೆ, ಆದರೆ ಅಂಥ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಅಂತ ಸರ್ಕಾರ ಸ್ಪಷ್ಟನೆಯನ್ನು ಕೊಟ್ಟಿದೆ. ಆದರೆ ಇದು ಚುನಾವಣಾ ಹೊತ್ತಿನಲ್ಲಿ ಒಂದು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗುವ ಎಲ್ಲ ಲಕ್ಷಣಗಳಂತೂ ಇದೆ. ಇದನ್ನು ವಿಪಕ್ಷಗಳು ಬಹಳ ದೊಡ್ಡ ಮಟ್ಟಕ್ಕೆ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆಗಳು ಕೂಡ ಇದೆ. ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯ ಆಗಿದೆ. ಒಂದು ವೇಳೆ ಇವತ್ತು ಬಹಿರಂಗ ಪ್ರಚಾರ ಇದ್ದರೆ ಖಂಡಿತ ಈ ವಿಚಾರ ರಾಜ್ಯದ ಚುನಾವಣಾ ಕಣದಲ್ಲಂತೂ ಪ್ರಸ್ತಾಪ ಆಗ್ತಿತ್ತು. ಆದರೆ ಇನ್ನೂ ಹಲವು ಕಡೆ 20ನೇ ತಾರೀಕು ಚುನಾವಣೆ ಇರುವ ಜಾಗಗಳಲ್ಲಿ ಇನ್ನೂ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರೋ ಹಿನ್ನೆಲೆಯಲ್ಲಿ ಇದು ಮುಂದಿನ ಹಂತದಲ್ಲಿ ರಾಜ್ಯ ರಾಜಕಾರಣ ಮಾತ್ರ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಕಣದಲ್ಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನೋದು ಸ್ಪಷ್ಟ. ಇನ್ನು ಕಾಮಗಾರಿಗಳಲ್ಲಿ 4% ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಪತ್ರ ಅದು ಮುಖ್ಯಮಂತ್ರಿಗಳಿಗೆ ಹೋಗಿದೆ. ಶಾಸಕರ ಪತ್ರವನ್ನು ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳು ಡೈವರ್ಟ್ ಮಾಡಿದ್ರು, ಪರಿಶೀಲನೆ ನಡೆಸಿ ಅಂತ ಸೂಚನೆ ಕೊಟ್ಟಿದ್ರು. ಪ್ರಸ್ತಾವನೆಯನ್ನ ಪರಿಶೀಲಿಸುವಂತೆ ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳು ವರ್ಗಾವಣೆ ಮಾಡಿದ್ದಾರೆ. ಕಡಾಖಂಡಿತವಾಗಿ ನೋ ಅಂತಂತೂ ಹೇಳಿಲ್ಲ, ಪರಿಶೀಲನೆ ಮಾಡಲಾಗುತ್ತೆ. ಅದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಆರ್ಥಿಕ ಇಲಾಖೆಗೆ ಅದನ್ನು ಫಾರ್ವರ್ಡ್ ಮಾಡಲಾಗಿದೆ. ಪ್ರಸ್ತಾವನೆ ಹೀಗಿದೆ, ಇದನ್ನ ಪರಿಶೀಲನೆ ಮಾಡಿ ಅಂತ ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳು ಫಾರ್ವರ್ಡ್ ಮಾಡಿದ್ದಾರೆ. ಸರ್ಕಾರ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ಸಹಿ ಮಾಡಿದ್ದಾರೆ, ಅದರಲ್ಲಿ ಪರಿಶೀಲನೆ ನಡೆಸಬೇಕು ಅಂತ ಆರ್ಥಿಕ ಇಲಾಖೆಗೆ ಅದನ್ನು ಫಾರ್ವರ್ಡ್ ಮಾಡಲಾಗಿದೆ. ಬಟ್ ಆ ನಡುವೆ ಸರ್ಕಾರ ಮಾತ್ರ ಇಲ್ಲ, ಏನೂ ಇಲ್ಲ, ಅಂಥದ್ದೇನೂ ಇಲ್ಲ ಅಂತಾನೆ ಹೇಳ್ತಾ ಇದೆ. ಒಂದು ಕಡೆ ಜಮೀರ್ ಅಹಮದ್ ಖಾನ್ ಮಾತಾಡಿರೋದು, ಹಿಂದೆ ಮುಂದೆ ಮೊನ್ನೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು, ಮಾಜಿ ಸಚಿವರುಗಳು ಮಾತಾಡಿರೋದು, ಸಿದ್ದರಾಮಯ್ಯನವರು ಇರೋವರೆಗೂ ಮುಸ್ಲಿಮರು ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೇಕು, ಸಿದ್ದರಾಮಯ್ಯನವ್ರು ಹೋಗ್ಬಿಟ್ರೆ ಆಮೇಲೆ ಏನೂ ಆಗಲ್ಲ ಅಂತ ಹೇಳಿರುವ ಹೇಳಿಕೆಯ ನಡುವೆ ಈ 4% ಗುತ್ತಿಗೆಯಲ್ಲಿ, ಕಾಮಗಾರಿ ಗುತ್ತಿಗೆಗಳಲ್ಲಿ ಒಂದೇನು ಮೀಸಲಾತಿ ಕೇಳಿರೋದಿದೆಯಲ್ಲ, ಅದೆಲ್ಲವೂ ಕೂಡ ಅಲ್ಲಿಗೆ ಕನೆಕ್ಟ್ ಆಗ್ತಿದೆ, ಡಾಟ್ ಕನೆಕ್ಟ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇರೋವರೆಗೂ ಏನೇನು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅದೆಲ್ಲ ಮಾಡ್ಕೋಬೇಕು ಅಂತ ಹೇಳಿರೋದು ಎಲ್ಲ ಒಂದು ಕಡೆ ತಮಗೆ ಎಲ್ಲೆಲ್ಲ ಅವಕಾಶ ಬೇಕೋ ಅಲ್ಲೆಲ್ಲ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳಿ, ಅದನ್ನು ಸಿದ್ದರಾಮಯ್ಯನವರು ಅನುಮೋದನೆ ಮಾಡಿಕೊಡ್ತಾರೆ ಅನ್ನೋ ನೆಲೆಯಲ್ಲಿ ಮುಸ್ಲಿಂ ಮುಖಂಡರುಗಳು ಆಡ್ದಂಗಿತ್ತು. ಅದಕ್ಕೆ ಪುಷ್ಟಿ ಕೊಡುವಂಥ ಡೆವಲಪ್ಮೆಂಟ್ಗಳು ಈ ಲೆಟರ್ ರೂಪದಲ್ಲಿ ಈಗ ಹರಿದಾಡ್ತಾ ಇದೆ. ಕಾಮಗಾರಿಯಲ್ಲೂ ಮೀಸಲಾತಿ 4%, ಅರ್ಹರು ಯಾರಿದ್ದಾರೆ, ಗುತ್ತಿಗೆ ಯಾರು ಸರ್ಕಾರ ಗುರುತಿಸುವ ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ತಗೊಳ್ಳೋದು, ಜಾತಿ ಧರ್ಮ ಯಾವುದನ್ನು ಕನ್ಸಿಡರೇ ಮಾಡದೆ ಯೋಗ್ಯತೆಯ ಮೇಲೆ ಅದು ಗುತ್ತಿಗೆಯನ್ನು ತೆಗೆದುಕೊಳ್ಳಾಗ್ತಾ ಇತ್ತು. ಅರ್ಥಾತ್
ಒಂದು ಗುತ್ತಿಗೆಯನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಬಿಡ್ ಸಲ್ಲಿಸಬೇಕು. ಆ ಬಿಡ್ಡು ಯಾರು ಲೋಯೆಸ್ಟ್ ಬಿಡ್ ಕೊಡ್ತಾರೆ ಆ ಬಿಡ್ಗೆ ಅವರಿಗೆ ಸರ್ಕಾರ ಆ ಗುತ್ತಿಗೆಯನ್ನು ಕೊಡೋದು ಪರಿಪಾಠ. ಈಗ 4% ಮುಸ್ಲಿಮರಿಗೆ ಕೊಡಬೇಕು, ಉಳಿದವರು ಯಾರೇ ಆಗಿರಲಿ ಇಲ್ಲಿ ಮುಸ್ಲಿಮರಿಗೆ ಕೊಡಲೇಬೇಕು ಅನ್ನುವಂಥ ಒಂದು ಮನವಿ ಇದೆ. 4% ಮುಸ್ಲಿಮರೇ ಗುತ್ತಿಗೆ ತಗೋಬೇಕು ಅಥವಾ ಅವರಿಗೋಸ್ಕರ ಮೀಸಲಿಡಬೇಕು. ಅರ್ಹತೆ ಯೋಗ್ಯತೆ ಎಲ್ಲವನ್ನೂ ಸೈಡ್ ಇಟ್ಟು ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ 4% ಅವ್ರಿಗೆ ಕೊಡಬೇಕು ಅನ್ನುವಂಥ ಮನವಿ ಏನಿದೆ ಅದನ್ನು ಪರಿಶೀಲಿಸಿ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ ಅನ್ನೋದು ನಿಜ. ಆದರೆ ಸರ್ಕಾರ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಅವ್ರು ಗಮನಿಸ್ತಾ ಇದ್ದಾರೆ ಲೆಟ್ರನ್ನು, ಮುಖ್ಯಮಂತ್ರಿಗಳ ಸಹಿ ಇರುವ ಪರಿಶೀಲನೆಗೆ ಕಳಿಸಿರುವ ಅಂದರೆ ವರ್ಗಾಯಿಸಿರುವ ಈ ಲೆಟರೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. 4% ಮೀಸಲಾತಿಯನ್ನು ಕೊಡಬೇಕು, ಕಾಮಗಾರಿಗಳ ಗುತ್ತಿಗೆಗಳನ್ನು ಪಡೆದುಕೊಳ್ಳೋ ವಿಚಾರದಲ್ಲೂ 4% ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು. ಮೀಸಲಾತಿ ಅನ್ನೋದರ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ಸಮಾನತೆ. ಯಾರೋ ದೊಡ್ಡವ್ರು ಬಂದ್ಬಿಟ್ಟು ಎಲ್ಲ ಅವ್ರ ಕಡೆ ಆಗಿಬಿಡಬೇಕು ಅಥವಾ ಅವ್ರ ಕಡೆ ಆಗಿಬಿಡುತ್ತೆ, ಎಲ್ಲ ಒಂದು ಕಡೆ ಈ ಸಮಾಜದಲ್ಲಿ ಗುರುತಿಸಲು ಅಸಾಧ್ಯವಾಗಿರುವಂಥ ಸಮುದಾಯಗಳು ಅಲ್ಲೇ ಅಡಿಬಿದ್ದು ಬಿಡುತ್ತೆ, ಅವ್ರಿಗೂ ಒಂದು ಪ್ರಾತಿನಿಧ್ಯ ಸಿಗಬೇಕು, ಅವ್ರಿಗೂ ಒಂದು ಈಕ್ವಾಲಿಟಿ ಅನ್ನೋದು ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಮೀಸಲಾತಿ ಅನ್ನುವ ಕಾನ್ಸೆಪ್ಟ್ ಇರೋದು. ಬಟ್ ಅದು ಗುತ್ತಿಗೆನಲ್ಲೂ ಅಪ್ಲೈ ಆಗುತ್ತಾ? ನಾಟ್ ಸೋ ಶ್ಯೂರ್, ಗೊತ್ತಿಲ್ಲ. ಬಟ್ ಸರ್ಕಾರದ ಮುಂದೆ ಈ ಬೇಡಿಕೆ ಅಂತೂ ಇದೆ, ಸರ್ಕಾರ ಇದನ್ನು ಪರಿಶೀಲಿಸುವಂತೆ ಹೇಳಿರೋದಂತೂ ಸ್ಪಷ್ಟ. ಬಟ್ ಪ್ರಸ್ತಾವನೆ ನಮ್ಮ ಮುಂದಿಲ್ಲ ಅನ್ನೋದನ್ನು ಸರ್ಕಾರ ಸ್ಪಷ್ಟನೆ ರೂಪದಲ್ಲಿ ಕೊಡ್ತಾ ಇದೆ. ಇದೇನಾಗುತ್ತೆ ಮುಂದೆ? ರಾಜಕೀಯವಾಗಿ ಏನು ತಿರುವನ್ನು ಪಡೆದುಕೊಳ್ಳುತ್ತೆ, ಆಡಳಿತಾತ್ಮಕವಾಗಿ ಏನು ತಿರುವನ್ನು ಪಡೆದುಕೊಳ್ಳುತ್ತೆ, ಆರ್ಥಿಕ ಇಲಾಖೆ ಅದಕ್ಕೆ ಅನುಮೋದನೆ ಕೊಡುತ್ತಾ? ಸರ್ ಪರಿಶೀಲನೆ ಮಾಡಿದ್ದೀವಿ, ಎಸ್ ಇಟ್ ಈಸ್ ರೈಟ್, ಕೊಡೋಣ 4% ಅನ್ನೋದೇನಾದರೂ ಮುಖ್ಯಮಂತ್ರಿಗಳ ಕಡೆಗೆ ಬರುತ್ತಾ?